ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ನೋ ಇಟ್ಸ್ ನಾಟ್. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಕೆಲಸದವ್ರು ಮಾಡ್ಬಿಟ್ಟಿದ್ದೀರಿ. ನಾನು ಇಲ್ಲಿ ತನಕ ಎಲ್ಲರೂ ಉಪೇಂದ್ರ ಅವ್ರಿಂದ ಇನ್ನೊಂದು ಕಲಿಬೇಕು. ಹೆಂಡತಿ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಅಂತ. ಎಷ್ಟು ಸೈಲೆಂಟ್ ಆಗಿದ್ರು ಇಷ್ಟೊತ್ತು. ಫುಲ್ ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್. ಹಾ US ಡಾಲರ್ ಅನ್ಕೋಬಾರ್ದು, ಉಪೇಂದ್ರ ಸ್ಕೂಲ್ ಆಫ್ ಡ್ರಾಮಾ ನಿಜವಾಗ್ಲು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂದರ್ ಫಾರ್ ಆಲ್ವೇಸ್ ಬೀಯಿಂಗ್ ಮೈ ಲಕ್ಕಿ ಚಾರ್ಮ್ ಆ್ಯಂಡ್ ತುಂಬ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರುತಿ, ಪ್ರವೀಣ್ ಸರ್, ರಾಜ್ ಸರ್ ಇಸ್ ಹಿಯರ್, ವಿಜಯ್ ಸರ್ ಆ್ಯಂಡ್ ಚರಣ್ ಅವರು, ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್ ನಾನು ತುಂಬ ಜಾಸ್ತಿ ಮಾತಾಡಲ್ಲ, ನೀವು ತುಂಬ ಟೈಮಿಂದ ಕೂತಿದ್ದೀರಾ. ಮುಖ್ಯವಾಗಿ ಕ್ಯಾರನ್ ನನಗೆ ನರೇಷನ್ ಝೂಮಲ್ಲಿ ಮಾಡಿದ್ಲು, ಬಟ್ ಒಂದ್ಸತಿನೂ ಸ್ಕ್ರಿಪ್ಟ್ ನೋಡಲಿಲ್ಲ, ಒಂದ್ಸತಿನೂ ಬ್ಲಿಂಕ್ ಮಾಡಲಿಲ್ಲ. ಐ ಥಿಂಕ್ 1 hour ಇಡೀ ಸ್ಕ್ರಿಪ್ಟ್ನ ಅವ್ರ ಹಾರ್ಟಲ್ಲಿ ಮೈಂಡಲ್ಲಿ ಇತ್ತು. ಅಲ್ಲಿಂದನೇ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರ ಬಗ್ಗೆ. ತುಂಬ ಡೀಟೇಲ್ಡ್ ಆಗಿ ತುಂಬ ಕ್ಲಾರಿಟಿಯಿಂದ ನನಗೆ ಸ್ಕ್ರಿಪ್ಟ್ ಹೇಳಿದರು. ನನಗೆ ಸ್ಟೋರಿ ತುಂಬ ಇಷ್ಟ ಆಗಿತ್ತು. ಬಟ್ ಒಂದು ಕನ್ಫ್ಯೂಷನ್ ಇತ್ತು, ನಾನು ಯಾಕೆ ಅಂತ. ನಾನು ಅದನ್ನು ಕೇಳಿದೆ, ಬಿಕಾಸ್ ಯಾರು ಅದು ಯೂಶ್ವಲಿ ನಾವು ಕಾಸ್ಟಿಂಗ್ ಮಾಡಿದಾಗ ಒಂದು ಟಿಪಿಕಲ್ ಈ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗುತ್ತೆ ಅಂತ ಇರುತ್ತೆ. ಸೊ ನಾನು ಕೇಳಿದೆ ನನಗೆ ಯಾಕೆ ಆಯ್ಕೆ ಮಾಡಬೇಕು ಅಂತ ಇದಕ್ಕೆ ಅಂತ. ಶಿ ಸೆಡ್ ನಿಮ್ಮ ಗ್ರೇಸ್ ಬೇಕು ಮೇಡಮ್. ಆ್ಯಕ್ಚುಲಿ ನಾನು ಆ ಟಿಪಿಕಲ್ ಕಾಸ್ಟಿಂಗ್ ಬೇಡ, ನನಗೆ ನಿಮ್ಮ ಮ್ಯಾನರಿಸಮ್ಸ್, ನಿಮ್ಮ ಗ್ರೇಸ್ ಬೇಕು. ಐ ರಿಮೆಂಬರ್ ಯು ಸೆಡ್ ದಟ್ ಟು ಮೀ. ಆ್ಯಂಡ್ ಸೊ ನನಗೆ ಅದು ತುಂಬ ಖುಷಿ ಆಯಿತು. ಆ್ಯಸ್ ಅ ಕ್ಯಾರೆಕ್ಟರ್ ನನಗೆ ತುಂಬ ಚಾಲೆಂಜಿಂಗ್ ಅನಿಸ್ತು ಆಸ್ ಅನ್ ಆ್ಯಕ್ಟರ್ ಇದು ಮಾಡಬೇಕಂತ. ಅದ್ರ ಜೊತೆಗೆ ಅಫ್ಕೋರ್ಸ್ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡೋದು, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅವ್ರ ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್. ಅವರು ಕೂಡ ಐ ಡೋಂಟ್ ಥಿಂಕ್ ಒಂದೇ ಸತಿ ಸ್ಕ್ರಿಪ್ಟ್ ನೋಡಿದ್ರು. ನಾವು ಶೂಟಿಂಗ್ ಮಾಡಿದಾಗ ಇಡೀ ಸ್ಕ್ರಿಪ್ಟ್ ಬೈ ಹಾರ್ಟ್ ಮಾಡ್ಕೊಂಡು ಬಂದಿರೋದು. ಸೊ ಐ ಹ್ಯಾಡ್ ಟು ರಿಯಲಿ ಸ್ಟೆಪ್ ಅಪ್ ಫಾರ್ ದಿಸ್ ಮೂವಿ. ಪ್ರತಿಯೊಂದು ನನ್ನ ಡೈಲಾಗ್ಸ್ ಆಗಲಿ, ಅವ್ರ ಡೈಲಾಗ್ಸ್ ಆಗಲಿ, ಎಲ್ರದ್ದು ಡೈಲಾಗ್ಸ್ ಆಗಲಿ ಅವ್ರಿಗೆಲ್ಲ ಜ್ಞಾಪಕ ಆಯಿತು, ಬೈ ಹಾರ್ಟ್ ಆಗಿತ್ತು. ಆ್ಯಂಡ್ ಕಟ್ ಆದ್ಮೇಲೆ ಅವ್ರ ಕ್ಯಾರೆಕ್ಟರಲ್ಲಿನೇ ಇರೋದು ಯಾವಾಗ ಈ ಶೂಟಿಂಗ್ನಲ್ಲಿ. ಸೊ ಕ್ಯಾರೆಕ್ಟರಿಂದ ಆಚೆ ಬಂದೇ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಮೂವಿ ಮುಗಿಸಾದ್ಮೇಲೆ ಅವ್ರಿಗೆ ನಾನು ಈ ಗೆಟಪ್ಪಲ್ಲಿ ನೋಡ್ತಾ ಇದ್ದೀನಿ. ಸೊ ಅದು ನಾನು ತುಂಬ ಕಲ್ತಿದ್ದೀನಿ. ಐ ಆಲ್ವೇಸ್ ಸೇ ದಟ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಏನೋ ಕಲಿತಾ ಇದ್ದೀನಿ. ಐನೋ 25 ವರ್ಷ ಆಗಿದೆ, 50 ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ, ಆದರೂ ಐ ಆಮ್ ಸ್ಟಿಲ್ ಲರ್ನಿಂಗ್. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ನ್ಯೂ ಫಿಲ್ಮ್ ಮೇಕರ್ಸ್ ವಿಲ್ ಗಿವ್ ಆಪರ್ಚುನಿಟೀಸ್ ಲೈಕ್ ದಿಸ್ ಅಂತ ತುಂಬ ಖುಷಿ ಆಗುತ್ತೆ. ನಾನು ತುಂಬ ಯಂಗ್ ಫಿಲ್ಮ್ ಮೇಕರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರದ್ದು ಎನರ್ಜಿ ಆಗಲಿ, ಅವ್ರದ್ದು ಥಾಟ್ಸ್ ಆಗಲಿ ತುಂಬ ಬೇರೆ ಥರ ಇದೆ. ಆ್ಯಂಡ್ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ರಾಜು ಅವರಿದ್ದರು, ತುಂಬ ಗೈಡ್ ಮಾಡಿದರು. ಮುಖ್ಯವಾಗಿ ಈ ಸಬ್ಜೆಕ್ಟ್ ಆಲ್ಝೈಮರ್ಸ್ ಬಗ್ಗೆ ಐ ಥಿಂಕ್ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಲೈಕ್ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಜನ ವಯಸ್ಸಾಗಿರೋರು ಇರ್ತಾರೆ, ಮರು ಅಂತಾರೆ. ಬಟ್ ಅದು ಕ್ಲಿನಿಕಲಿ ಯಾವಾಗ ಮರುವಿಂದ ಅಲ್ಝೈಮರ್ಸ್ ಆಗುತ್ತೆ ಅಥವಾ ಡಿಮೆನ್ಷಿಯಾ ಆಗುತ್ತೆ ಅಂತ ಅದು ಒಂದು ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ ಈ ಮೂವಿನಲ್ಲಿ. ಕ್ಲಿನಿಕಲಿ ಅಲ್ಝೈಮರ್ಸ್ ಜಾಸ್ತಿ ಆಗ್ತಾ ಯಾವ ಥರ ಆಗುತ್ತೆ ಒಬ್ರಿಗೆ. ಸೊ ಐ ಥಿಂಕ್ ಎಲ್ರಿಗೂ ಇದು ಗೊತ್ತಾಗಬೇಕು. ಇದು ಒಂದು ಎಜುಕೇಷನಲ್ ಕೂಡ ಸ್ವಲ್ಪ. ಅದ್ರ ಜೊತೆಲಿ ಕೇರ್ ಗಿವರ್ಸ್ ಲೈಫಲ್ಲಿ ಏನು ಸಮಸ್ಯೆಗಳಿರುತ್ತೆ, ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತೆ, ಅವರು ಯಾವ ಸಮಸ್ಯೆಯಿಂದ ಆಚೆ ಬಂದು ಕೇರ್ ಕೊಡ್ತಾರೆ ಅಂತ. ಸೊ ಅದಕ್ಕೆ ಒಂದು ಎಂಪತಿ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ ಈ ಮೂವಿಯಿಂದ. ಸೊ ತುಂಬ ವಿಷಯಗಳಿದೆ ಮೂವಿನಲ್ಲಿ. ಅದ್ರ ಜೊತೆಲಿ ಒಂದು ಬರೀ ಡಾಕ್ಯುಮೆಂಟ್ರಿ ಥರ ಅಲ್ಲ ಅನ್ಕೋಬೇಡಿ, ಇದರಲ್ಲಿ ಲೈಟ್ ಮೂಮೆಂಟ್ಸ್ ಕೂಡ ಇದೆ, ಫ್ರೆಂಡ್ಶಿಪ್ ಇದೆ, ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಕೂಡ ಇದೆ. ಸೊ ಇಟ್ ವಾಸ್ ಓವರ್ ಆಲ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವು ಕನ್ನಡ ಆ್ಯಂಡ್ ಹಿಂದಿ ವರ್ಷನ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ಐ ಥಿಂಕ್ ನನ್ನ ಸಿನಿಮಾ ಕಾನ್ಸ್ಗೆ ಪ್ರೀಮಿಯರ್ ಆಗ್ತಿದೆ ಅಂತ ತುಂಬ ಖುಷಿ ಆಗ್ತಿದೆ ವರ್ಲ್ಡ್ ಪ್ರೀಮಿಯರಲ್ಲಿ. ಸೊ ಇಟ್ಸ್ ಅ ಬಿಗ್ ಆನರ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಟೀಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ, ಎಸ್ಪೆಷಲಿ ನನ್ನ ಯಜಮಾನರು ಇಲ್ಲಿ ಕೂತಿದ್ದಾರೆ. ಅವರಿಂದನೇ ನಂಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ನಿಜವಾಗ್ಲೂ ನಾನು ಇದು ಮಾಡ್ತಾ ಇಲ್ಲ, ಬಟ್ ತುಂಬ ಜನ ಲೈಕ್ ಸ್ಟಕ್ ಆಗಿಬಿಡ್ತಾರೆ ಆಫ್ಟರ್ ದಿಸ್ ನಾನು ಏನು ಮಾಡೋದು ಅಂತ. ಬಟ್ ಅವರಿಂದ ಒಂದು ದಿವಸ ನಂಗೆ ಬೋರ್ ಆಗಲ್ಲ, ಪ್ರತಿಯೊಂದು ವಿಷಯಗಳು ತಿಳ್ಕೊತೀನಿ. ಹಿ ನೋಸ್ ಸೋ ಮೆನಿ ಥಿಂಗ್ಸ್. ದಿವಸ ಏನೇನೋ ಹೊಸದಾಗಿ ಹೇಳ್ತಾನೆ ಇರ್ತಾರೆ. ಸೊ ನಾನು ಮನೆಯಲ್ಲಿ ಕೂಡ USD ಅಲ್ಲಿ ತುಂಬ ಕಲಿತಾ ಇದ್ದೀನಿ ಅವರಿಂದ. ಆ್ಯಂಡ್ ಡೆಫಿನೆಟ್ಲಿ ಆ್ಯಕ್ಚುಲಿ ಅವ್ರು ಹಂಗೆ ಹೇಳಿದರು. ಬಟ್ ಐ ಡೋಂಟ್ ಥಿಂಕ್ ಈ ಥರ ಕ್ಯಾರೆಕ್ಟರ್ ನನಗೆ ಮದುವೆಗಿಂತ ಮುಂಚೆ ಬಂದಿದ್ರೆ ಐ ವುಡ್ ಹವ್ ಬಿನ್ ಏಬಲ್ ಟು ಡೂ ಜಸ್ಟಿಸ್ ಟು ಇಟ್. ಬಿಕಾಸ್ ಆಫ್ಟರ್ ಬಿಕಮಿಂಗ್ ಅ ಮದರ್, ವೈಫ್ ಆ್ಯಂಡ್ ಅ ಕೇರ್ ಗಿವರ್ ಸೊ ಒನ್ ಅನ್ಕಂಡೀಷನಲ್ ಲವ್, ಐ ಥಿಂಕ್ ಆಫ್ಟರ್ ಯು ಹ್ಯಾವ್. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ನೋ ಇಟ್ಸ್ ನಾಟ್. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಕೆಲಸದವ್ರು ಮಾಡ್ಬಿಟ್ಟಿದ್ದೀರಿ. ನಾನು ಇಲ್ಲಿ ತನಕ ಎಲ್ಲರೂ ಉಪೇಂದ್ರ ಅವ್ರಿಂದ ಇನ್ನೊಂದು ಕಲಿಬೇಕು. ಹೆಂಡತಿ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಅಂತ. ಎಷ್ಟು ಸೈಲೆಂಟ್ ಆಗಿದ್ರು ಇಷ್ಟೊತ್ತು. ಫುಲ್ ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿದ್ರು. ಇಲ್ಲ, ನಾನು what I mean is Khandita, after all the life experiences to do a character like this is like I had some things that I could tap into, nanga emotions ಬಗ್ಗೆ. And of course
ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಗ್ರ್ಯಾಂಡ್ ಮದರ್ಗೆ ಸ್ವಲ್ಪ ಅಲ್ಝೈಮರ್ಸ್ ಇತ್ತು. ಸೊ ಐವ್ ಸೀನ್ ಇಟ್. ಐ ಥಿಂಕ್ ಎಲ್ರಿಗೆ ಒಂಚೂರು ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಆರ್ ಫಿಲ್ಮ್. ಇದು ಬೇರೆ ಥರ ಫಿಲ್ಮ್. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದೀವಿ, ಎಸ್ಪೆಷಲಿ ಶಿತಿ. ದಿಸ್ ಇಸ್ ಹರ್ ಫಸ್ಟ್ ಫೀಚರ್ ಫಿಲ್ಮ್ ಆ್ಯಂಡ್ ವಿ ಆರ್ ಡೂಯಿಂಗ್ ಅ ಥಿಯೇಟ್ರಿಕಲ್ ರಿಲೀಸ್. ಸೊ ಪ್ಲೀಸ್ ಡೂ ಸಪೋರ್ಟ್ ಇಟ್. ಥ್ಯಾಂಕ್ ಯು. ನಮಸ್ತೆ.